ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ, ಭಾರತೀಯ ರೈಲ್ವೆ ಬೋರ್ಡ್ ತನ್ನ 17 ವಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು 14 ವಿವಿಧ ಲೆವೆಲ್ 1 ಅಂದರೆ ಡಿ ಗ್ರೂಪ್ ಹುದ್ದೆಗಳಿಗೆ ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡಿದೆ. 7ನೇ ವೇತನ ಆಯೋಗದ ಅನ್ವಯ ಈ ಹುದ್ದೆಗಳಿಗೆ ಸಂಬಂಧಿಸಿ ಬೇಸಿಕ್ 18,000 ರೂಪಾಯಿಗಳಿದ್ದು ಒಟ್ಟಾರೆ ತಿಂಗಳಿಗೆ 30ರಿಂದ 35,000 ರೂಪಾಯಿಗಳ ಸಂಬಳವನ್ನು ಪಡೆಯುವ ಹುದ್ದೆ ಇದಾಗಿದೆ. ಈಗ ಕರೆಯಲಾಗಿರುವ ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂದರೆ 32,438. 17 ರೈಲ್ವೆ ವಲಯಗಳಲ್ಲಿ ಕರ್ನಾಟಕದ ನೈಋತ್ಯ ರೈಲ್ವೆ ಕೂಡ ಒಂದಾಗಿದ್ದು ಈ ವಲಯಕ್ಕೆ ಸಂಬಂಧಿಸಿದಂತೆ 503 ಹುದ್ದೆಗಳು ಇವೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಎಷ್ಟು ವರ್ಷ ವಯಸ್ಸು ಆಗಿರಬೇಕು? ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ಸಾಮಾನ್ಯ ಅಂದರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ 36 ವರ್ಷ ವಯಸ್ಸಿನವರೆಗೂ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಇನ್ನು OBC ಅಭ್ಯರ್ಥಿಗಳಾಗಿದ್ದಲ್ಲಿ 39 ವರ್ಷದವರೆಗೆ, SC ST ಮಾಜಿ ಸೈನಿಕರಾಗಿದ್ದವರಿಗೆ 41 ವರ್ಷದ ವಯಸ್ಸಿನವರೆಗೂ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಇನ್ನು ವಿದ್ಯಾರ್ಥಿ ಏನಾಗಿರಬೇಕು ಅಂದರೆ SSLC ಆಗಿದ್ದರೆ ಸಾಕು. ಮೊದಲೆಲ್ಲ ಈ ಡಿ ಗ್ರೂಪ್ನ ಕೆಲವು ವಿಭಾಗಗಳ ಹುದ್ದೆಗಳಿಗೆ ITI ಕಡ್ಡಾಯವಾಗಿತ್ತು. ಆದರೆ ಈಗ SSLC ಅಥವಾ ITI ಎಂದು ನಮೂದಿಸಿರುವುದರಿಂದ SSLC ಆಗಿದ್ದರೂ ಕೂಡ ನೀವು ಆನ್ಲೈನ್ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳು, ಉಳಿದ OBC SC ST ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳಾಗಿರುತ್ತೆ. ಇನ್ನು ಎಕ್ಸಾಮ್ ಬರೆಯಲು ನೀವು ಆಯ್ಕೆ ಮಾಡಿಕೊಂಡ ಸ್ಥಳಗಳಿಗೆ ಹೋಗಲಿಕ್ಕೆ SC ST ಅಭ್ಯರ್ಥಿಗಳಿಗೆ ರೈಲ್ವೆ ಪ್ರಯಾಣ ಉಚಿತವಿರುತ್ತದೆ. ಆದರೆ SC ST ಅಭ್ಯರ್ಥಿಗಳು ತಮ್ಮ ಪ್ರಮಾಣ ಪತ್ರಗಳನ್ನು ಜೊತೆಯಲ್ಲಿಟ್ಟುಕೊಂಡು ಹೋಗಬೇಕಾಗಿರತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸರಿ, ಅರ್ಜಿ ಸಲ್ಲಿಸುವಾಗ ರೈಲ್ವೆಯ ವಿವಿಧ ವಲಯಗಳಿಗೆ ಸಂಬಂಧಿಸಿದಂತೆ 14 ತರಹದ ಡಿ ಗ್ರೂಪ್ ಹುದ್ದೆಗಳಿವೆ. ಅದರಲ್ಲಿ ನಿಮಗೆ ಬೇಕಾದ ಆಯ್ಕೆಯನ್ನು ಅರ್ಜಿ ಸಲ್ಲಿಸುವಾಗ ಮಾಡಿಕೊಳ್ಳಿ. ಹಾಗೆಯೇ ಅರ್ಜಿ ಸಲ್ಲಿಸುವಾಗ ನಮೂದಿಸಿದ ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ IDಯನ್ನು ಈ ಆಯ್ಕೆ ಪ್ರಕ್ರಿಯೆ ಮುಗಿಯುವವರೆಗೂ ಬದಲಾಯಿಸುವಂತಿಲ್ಲ. ಸರಿ, ಅರ್ಜಿ ಸಲ್ಲಿಸಿ ಆಯಿತು, ಮುಂದೇನು ಅನ್ನುವ ಪ್ರಶ್ನೆಗೆ ಬಹು ಆಯ್ಕೆ ಮಾದರಿಯಲ್ಲಿ ಅಂದರೆ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಒಳಗೊಂಡ 100 ಪ್ರಶ್ನೆಗಳುಳ್ಳ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. ಈ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಷಯಗಳು ಯಾವುವು ಅಂದರೆ ಯಾವ ವಿಷಯಗಳ ಮೇಲೆ ಈ ಪ್ರಶ್ನೆಗಳು ಬರುತ್ತವೆ? ಒಂದು ವಿಜ್ಞಾನ, ಮತ್ತೊಂದು ಗಣಿತ, ಇನ್ನೊಂದು ಮನೋಸಾಮರ್ಥ್ಯ, ಕೊನೆಯದಾಗಿ ಸಾಮಾನ್ಯ ಜ್ಞಾನ. ಇಷ್ಟು 4 ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವ ವಿಭಾಗಕ್ಕೆ ಎಷ್ಟು ಪ್ರಶ್ನೆಗಳು, ಎಷ್ಟು ಅಂಕಗಳು ಅಂತಂದ್ರೆ ಸೈನ್ಸ್ ವಿಜ್ಞಾನ ವಿಭಾಗದಿಂದ 25 ಪ್ರಶ್ನೆಗಳು 25 ಅಂಕಗಳು, ಗಣಿತ ವಿಷಯಕ್ಕೆ ಸಂಬಂಧಿಸಿ 25 ಪ್ರಶ್ನೆಗಳು 25 ಅಂಕಗಳು, ಮನೋಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಂಬಂಧ 30 ಪ್ರಶ್ನೆಗಳು 30 ಅಂಕಗಳು, ಇನ್ನುಳಿದ 20 ಅಂಕಗಳಿಗೆ 20 ಪ್ರಶ್ನೆಗಳು ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ ಈ ಬಗೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ನು ಈ ಪರೀಕ್ಷೆಯಲ್ಲಿ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೀವು ಉತ್ತರಿಸಿದ ಮೇಲೆ ಕನಿಷ್ಠ ಮಿನಿಮಮ್ ಮಾರ್ಕ್ಸ್ ಅನ್ನ ಪಡೆಯಲೇಬೇಕಾಗುತ್ತೆ. ಮುಂದಿನ 1:3 ಆಧಾರದಲ್ಲಿ ದೈಹಿಕ ಪರೀಕ್ಷೆಗೆ ಅರ್ಹತೆಯನ್ನ ಪಡೆಯಲಿಕ್ಕೆ. ಸರಿ, ಹಾಗಾದರೆ ಕನಿಷ್ಠ ಎಷ್ಟು ಅಂಕಗಳನ್ನು ತೆಗೆಯಬೇಕು? ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದಲ್ಲಿ 40 ಅಂಕಗಳನ್ನು, OBC SC ST ಅವರು 30 ಅಂಕಗಳನ್ನು ಪಡೆದರೆ ಮಾತ್ರ ಮುಂದಿನ ದೈಹಿಕ ಪರೀಕ್ಷೆಯ ಹಂತಕ್ಕೆ ಪರಿಗಣನೆಗೆ ನೀವು ಒಳಪಡುತ್ತೀರಿ. ಇನ್ನು ಮುಂದಿನ ಹಂತ ಅಂದರೆ ದೈಹಿಕ ಪರೀಕ್ಷೆ ಹೇಗಿರುತ್ತೆ? ಎಷ್ಟು ಹೈಟ್ ಇರಬೇಕು, ವೇಟ್ ಎಷ್ಟಿರಬೇಕು? ಇಲ್ಲ, ಈ ಸಮಸ್ಯೆ ಇಲ್ಲಿ ಇಲ್ಲ. ಎಷ್ಟಾದರೂ ಇರಿ, ಸಮಸ್ಯೆ ಇಲ್ಲ. ಮತ್ತು ಹೇಗಿರುತ್ತೆ ಆ ದೈಹಿಕ ಪರೀಕ್ಷೆ? ಮಹಿಳಾ ಅಭ್ಯರ್ಥಿಗಳಾಗಿದ್ದಲ್ಲಿ 20 kg ಭಾರವನ್ನು ಹೊತ್ತುಕೊಂಡು 2.5 ನಿಮಿಷದಲ್ಲಿ 100 ಮೀಟರ್ ಓಡಬೇಕು. ಅದು ಕೂಡ ಒಂದೇ ಬಾರಿಗೆ. ಭಾರವನ್ನು ಹೊತ್ತುಕೊಂಡು ಓಡುವಾಗ ಅದು ಬಿತ್ತು ಮೊದಲಿನಿಂದ ಮತ್ತೆ ಶುರು ಮಾಡ್ತೀನಿ ಅನ್ನುವ ಹಾಗಿಲ್ಲ. ಇನ್ನು ಎರಡನೆಯ ದೈಹಿಕ ಪರೀಕ್ಷೆ ಹೇಗಿರುತ್ತೆ? 1000 ಮೀಟರ್ ದೂರವನ್ನು 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಬೇಕು. ಇಲ್ಲಿ ಏನೂ ಭಾರ ಹೊರುವ ಅವಶ್ಯಕತೆ ಇಲ್ಲ. ಇಷ್ಟೇ ದೈಹಿಕ ಪರೀಕ್ಷೆ. ಇದು ಪುರುಷ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ಹೇಗಿರುತ್ತೆ? 35 kg ಭಾರ ಹೊತ್ಕೊಂಡು 100 ಮೀಟರ್ ದೂರವನ್ನು 2 ನಿಮಿಷದಲ್ಲಿ ಓಡಬೇಕು. ಆಮೇಲೆ 1000 ಮೀಟರ್ ದೂರವನ್ನು 4 ನಿಮಿಷ 15 ಸೆಕೆಂಡುಗಳಲ್ಲಿ ತಲುಪಬೇಕು.
ಇಷ್ಟು ಸದ್ಯಕ್ಕೆ ಸಾಕು ಅನ್ಕೋತೀನಿ ನಿಮಗೆ ಮಾಹಿತಿ. ನಿಮ್ಮ ಕನಸುಗಳು ಏನೇ ಇರಲಿ ಆ ಕನಸುಗಳನ್ನು ಈಡೇರಿಸಿಕೊಳ್ಳಲು ಈ ಹುದ್ದೆ ಒಂದು ಮೆಟ್ಟಲಾಗಲಿ ಅನ್ನುವ ಕಾರಣಕ್ಕಾದರೂ ಮೊದಲು ಹೋಗಿ ಅರ್ಜಿ ಹಾಕಿ. ಕಾಲಾವಕಾಶ ಇದೆ ಅಂತ ಮೈ ಮರೆಯಲಿಕ್ಕೆ ಹೋಗಬೇಡಿ. ಅದಾದಮೇಲೆ ಮುಂದಿನ ದಿನಗಳಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿದ ಆದಮೇಲೆ ಮುಂದಿನ ದಿನಗಳಲ್ಲಿ 100 ಅಂಕಗಳ ಪ್ರಶ್ನೆ ಪತ್ರಿಕೆಯ ಸಂಬಂಧಿಸಿದ ಪರೀಕ್ಷೆಯ ತಯಾರಿ ಹೇಗಿರಬೇಕು, ಯಾವ ಯಾವ ಸೋರ್ಸ್ ಓದಬೇಕು, ಹೇಗೆ ಓದಬೇಕು, ಏನು ಓದಬೇಕು, ನೋಟ್ಸು ಹೇಗೆ, ಎಲ್ಲಿ, ಇವೆಲ್ಲಕ್ಕೂ ನಾನು ನಿಮ್ಮ ಜೊತೆಯಾಗಿರ್ತೀನಿ. ನೀವು ಕೂಡ ಅತ್ಯಂತ ಸರಳವಾಗಿ ನಿಮ್ಮ ಸಮಯ ಹಾಳು ಮಾಡದೆ ಸ್ಪಷ್ಟವಾಗಿ ನಿಮಗೆ ಉತ್ತರಿಸುವ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಯಾಗಿರಿ ಎನ್ನುತ್ತಾ ಒಳ್ಳೆಯದಾಗಲಿ. ನಿಮಗೆ ಧನ್ಯವಾದಗಳು.